ಹಲೋ ಡೈಮಂಡ್ಸ್, ಜಸ್ಟ್ 1499 ರೂಪಾಯಿಗೆ ಈ ಪ್ಯಾಕೇಜ್ ನ ತರಿಸಿದ್ದೀನಿ. ಇದರಲ್ಲಿ ಒಂದು ಚಿಕ್ಕ ಸ್ಲೀಕ್ ಡಿಸೈನ್ ಪವರ್ ಬ್ಯಾಂಕ್ ಆದ್ರೆ ಇದೆ. ಈ ಬಾಕ್ಸ್ ನ ಓಪನ್ ಮಾಡೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯನಾದ್ರೆ ನೋಟಿಸ್ ಮಾಡಬೇಕಾಗಿತ್ತು. ಇದ್ರ ಮೇಲೆ ಒಂದು ವೈಟ್ ಸ್ಟ್ರಾಪ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಇಫ್ ಎ ಪಿಂಕ್ ಆರ್ ರೆಡ್ ಡಾಟ್ ಲೈಕ್ ದಿಸ್ ಅಪಿಯರ್ಸ್ ಎನಿವೇರ್ ಆನ್ ದಿ ಲೇಬಲ್ ಪ್ಲೀಸ್ ಡು ನಾಟ್ ಅಕ್ಸೆಪ್ಟ್ ಇಟ್ ಅಂತ ಬರ್ದಿದ್ದಾರೆ. ಸೊ ಇದು ಏನು ಅಂತ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಅರ್ಥ ಆಗ್ಲಿಲ್ಲ. ಸ್ವಲ್ಪ ರಿಸರ್ಚ್ ಮಾಡಿ ನಾವೇ ಏನೇನೋ ಟ್ರೈ ಮಾಡಿದ್ವಿ. ನೀರ್ ಹಾಕಿ ನೋಡಿದ್ವಿ, ಲೆನ್ಸ್ ಕ್ಲೀನ್ ಮಾಡೋ ಕ್ಲೀನರ್ ಹಾಕಿ ನೋಡಿದ್ವಿ. ಸೊ ನೀರೇನಾದ್ರೂ ಬಿದ್ರೆ ಇದರಲ್ಲಿ ಪಿಂಕ್ ಕಾಣಿಸುತ್ತಾ ಅಂತ. ಸೊ ಇದು ಆ ತರ ಮ್ಯಾಟರ್ ಅಲ್ಲ. ಇದು ಇದ್ರ ಮೇಲೆ ಇರುವಂತ ಒಂದು ಸೀಲ್ ಇದೆ ನೋಡಿ. ಬ್ಲಾಕ್ ಸ್ಟಿಕ್ಕರ್ ಆದ್ರೆ ನಮ್ಗೆ ರೋಲ್ ಸಿಗುತ್ತೆ. ಎಲ್ಲಿ ಬೇಕಾದ್ರೂ ಇದನ್ನ ಯೂಸ್ ಮಾಡಬಹುದು. ಸೊ ಇದನ್ನ ಸರಿ ಬೇಕಾದ್ರೂ ಬೇರೆ ಹಾಕ್ಬೋದು. ಈ ವೈಟ್ ಸ್ಟ್ರಾಪ್ ಇದೆಯಲ್ಲ, ಈ ವೈಟ್ ಸ್ಟ್ರಾಪ್ ಮೇಲೆ ನಮ್ಗೆ ಇಲ್ಲಿ ಸೈಡ್ ಅಲ್ಲಿ ಒಂದು QR ಕೋಡ್ ಇದಾರೆ. ಈ QR ನ ನಾವು ಸ್ಕ್ಯಾನ್ ಮಾಡಿ ಚೆಕ್ ಅಂದ್ಬಿಟ್ಟು ಒಂದು ಆಪ್ ಇದೆ, ಆಪ್ ಇನ್ಸ್ಟಾಲ್ ಮಾಡ್ಕೊಂಡು ಇದನ್ನ ಸ್ಕ್ಯಾನ್ ಮಾಡಿದ್ರೆ ಇದು ಜೆನ್ಯೂನಾ ಅಥವಾ ಫೇಕ್ ಆ ಪ್ರಾಡಕ್ಟ್ ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಅಮೆಝಾನ್ ಅಲ್ಲೇ ತುಂಬಾ ಜನ ನಾನ್ ವೆರಿಫೈಡ್ ಸೆಲ್ಲರ್ಸ್ ಇದ್ದಾರಲ್ಲ, ಸೊ ಆ ಸೆಲ್ಲರ್ಸ್ ಕಡೆಯಿಂದ ಬರುವಂತ ಕೆಲವೊಂದು ಪ್ರಾಡಕ್ಟ್ಸ್ ನಮ್ಗೆ ಇದರಲ್ಲಿ ವೆರಿಫೈ ಆಗಿ ಬರೋದಿಲ್ಲ. ಸೊ ಇದು ಬಂದ್ಬಿಟ್ಟು ಕಂಪ್ನಿ ಕಡೆಯಿಂದಾನೇ ಶಿಪ್ಪಿಂಗ್ ಆಗೋ ಕಾರಣದಿಂದ ಈ ತರ ಪ್ರಾಡಕ್ಟ್ಸ್ ಗೆ ನಮ್ಗೆ ಈ ರೀತಿಯಾದಂತ ಸ್ಟಿಕ್ಕರ್ ನೋಡೋದಕ್ಕೆ ಸಿಗುತ್ತೆ. ಈ QR ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಜೆನ್ಯೂನ್ ಅಂತ ಬರುತ್ತೆ. ಸೊ ಜೆನ್ಯೂನ್ ಅಂತ ಬಂದ್ರೆ ಪ್ಯಾಕೇಜ್ ಸೇಫ್ ಅಂದ್ಬಿಟ್ಟು ಮತ್ತೆ ಇದ್ರ ಕೆಳಗಡೆ ಒಂದು ಸೀರಿಯಲ್ ನಂಬರ್ ಕೂಡ ಕೊಟ್ಟಿರ್ತಾರೆ. ಈ ಸೀರಿಯಲ್ ನಂಬರ್ ಇಂದ ನೀವು ಈ ಪ್ರಾಡಕ್ಟ್ ಜೆನ್ಯೂನ್ ಆಗಿ ಬಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ರೆಡ್ ಆರ್ ಪಿಂಕ್ ಡಾಟ್ಸ್ ನ ಕತೆ ಏನು ಅಂತಂದ್ರೆ, ಇನ್ ಕೇಸ್ ಇದನ್ನ ಯಾರಾದ್ರೂ ಸ್ಕ್ಯಾಮರ್ಸ್ ಅಥವಾ ಮಿಡಲ್ ಅಲ್ಲಿ ಡೆಲಿವರಿ ಪರ್ಸನ್ಸ್ ಏನಾದ್ರು ಇದನ್ನ ಸೀಲ್ ಓಪನ್ ಮಾಡ್ಬೇಕಂದ್ರೆ ಲೈಟ್ ಆಗಿ ಈ ರೀತಿ ಬ್ಲೋವರ್ ಇಂದ ಹೀಟ್ ಮಾಡಿರ್ತಾರೆ. ಹೀಟ್ ಮಾಡಿದ್ರೆ ನಮ್ಗೆ ಈ ಸ್ಟಿಕ್ಕರ್ ಅನ್ನೋದು ತುಂಬಾ ಈಸಿಯಾಗಿ ಓಪನ್ ಆಗುತ್ತೆ. ಇದು ಓಪನ್ ಆಗಿದೆ ಅನ್ನೋದು ಸಹ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಇದನ್ನ ಏರ್ ಗನ್ ಇಂದ ಹೀಟ್ ಮಾಡಿದ್ರೆ ನಮ್ಗೆ ಇಲ್ಲಿ ಪಿಂಕ್ ಡಾಟ್ಸ್ ಆದ್ರೆ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ನಾರ್ಮಲ್ ಆಗಿ ಈ ರೀತಿಯಾಗಿ ವೈಟ್ ಡಾಟ್ ಆದ್ರೆ ಇದರಲ್ಲಿ ಇರುತ್ತೆ. ಸೊ ನೀವು ಪ್ಯಾಕೇಜ್ ನ ತಗೊಳ್ಳೋದಕ್ಕೆ ಮುಂಚೆ ಈ ಪಿಂಕ್ ಡಾಟ್ಸ್ ನ ಚೆಕ್ ಮಾಡ್ಕೊಬೇಕಾಗಿ ವಿನಂತಿ. ಸೊ ಬಾಕ್ಸ್ ನ ಓಪನ್ ಮಾಡ್ಕೊಂಡ್ರೆ ನಮ್ಗೆ ಇದ್ರೊಳಗಡೆ ಒಂದು ಚಿಕ್ಕ ಪ್ಯಾಕೇಜ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಈ ಚಿಕ್ಕ ಪ್ಯಾಕೇಜ್ ನಲ್ಲಿ ನಮ್ಗೊಂದು ಚಿಕ್ಕ ಬಾಕ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಈ ಬಾಕ್ಸ್ ನೋಡೋದಕ್ಕೆ ತುಂಬಾ ಕೂಲ್ ಆಗಿದೆ. ಮತ್ತೆ ನಮ್ಗೆ ಇದರಲ್ಲಿ 2 ಕಲರ್ಸ್ ನೋಡೋದಕ್ಕೆ ಸಿಗೋದ್ರಿಂದ ಇಲ್ಲಿ 2 ಕಲರ್ಸ್ ನ ಸಿಂಬಲ್ಸ್ ಆದ್ರೆ ಕೊಟ್ಟಿದ್ದಾರೆ. ಒಂದು ಬ್ಲಾಕ್ ಮತ್ತೆ ಒಂದು ಬಂದ್ಬಿಟ್ಟು ಗ್ರೀನ್. ಸೊ ಇದು ನಮ್ಗೆ ನೀಟ್ ಅಂಡ್ ಕ್ಲೀನ್ ಆಗಿ ಪ್ಯಾಕ್ ಆದ್ರೆ ಮಾಡಿದ್ದಾರೆ. ನಂಗೆ ಫಸ್ಟ್ ಇಂಪ್ರೆಸ್ ಮಾಡಿದ್ದು ಈ ಹ್ಯಾಂಗಿಂಗ್ ಕ್ಲಿಪ್. ಇದು ಒಂದು ಸ್ಮೈಲಿ ಫೇಸ್ ತರ ಕೊಟ್ಟಿದ್ರೆ ಒಂಥರ ಫ್ರಾಕ್ ತರಾನು ಕಾಣ್ತಾ ಇದೆ ಇದು. ಸೊ ಇವಾಗ ಈ ಬಾಕ್ಸ್ ಮೇಲ್ಗಡೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇದು ಸ್ಟಫ್ ಕೂಲ್ ಕಡೆಯಿಂದ ಬರುವಂತಹ ಒಂದು 30 ವ್ಯಾಟ್ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಪವರ್ ಬ್ಯಾಂಕ್. ಇದು ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್, ಪಿಕ್ಸೆಲ್, ಐಫೋನ್ ಈ ರೀತಿ ಆದಂತಹ ಐ ಎಂಡ್ ಫೋನ್ ಗೆ ಮತ್ತೆ ಫ್ಲಾಗ್ಶಿಪ್ ಫೋನ್ ಗಳಿಗೆ ಇದನ್ನ ಯೂಸ್ ಮಾಡಬಹುದು ಅಂತ ಇದನ್ನ ಸರ್ಟಿಫೈಡ್ ಆದ್ರೆ ಮಾಡ್ಕೊಡ್ತಾರೆ. ಸೊ ಆಪಲ್ ನ MFI ಸರ್ಟಿಫಿಕೇಶನ್ ಸಹ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದನ್ನ ಫಸ್ಟ್ ಓಪನ್ ಮಾಡ್ಕೊಳ್ಳೋಣ. ಬಾಕ್ಸ್ ಒಳಗಡೆ ನಮ್ಗೆ ಒಂದು ಚಿಕ್ಕ ವಾರಂಟಿ ಕಾರ್ಡ್ ನೋಡೋದಕ್ಕೆ ಸಿಗ್ತಾ ಇದೆ. ಸೇವ್ ಟೈಮ್ ಅಂಡ್ ಸ್ಕ್ಯಾನ್ ಅಂದ್ಬಿಟ್ಟು ಇದನ್ನ ಸ್ಕ್ಯಾನ್ ಮಾಡಿ ನೀವು 6 ಮಂತ್ಸ್ ನ ವಾರಂಟಿ ಸಹ ತಗೊಬಹುದಾಗಿದೆ. ನೆಕ್ಸ್ಟ್ ಇದ್ರೊಳಗಡೆ ನಮ್ಗೆ ಒಂದು ಚಿಕ್ಕ ಯೂಸರ್ ಮ್ಯಾನುವಲ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಒಂದು ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಲಾಸ್ಟ್ ಅಲ್ಲಿ ನಮ್ಗೆ ಒಂದು ಚಿಕ್ಕ ಪವರ್ ಬ್ಯಾಂಕ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಇದು ನೋಡೋದಕ್ಕೆ ಒಂದು ಆರ್ಮರ್ ಗ್ರೇಡ್ ನ ಪವರ್ ಬ್ಯಾಂಕ್ ತರ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಡಿಸೈನ್ ಎಲ್ಲ ಒಂಥರ ಆರ್ಮರ್ ನ ಡಿಸೈನ್ ಆದ್ರೆ ನನಗೆ ಇದು ಫೀಲ್ ಆಗ್ತಾ ಇದೆ. ಈ ಪವರ್ ಬ್ಯಾಂಕ್ ಅಲ್ಲಿ ನೋಡ್ಕೊಂಡ್ರೆ ನಮ್ಗೆ ಒಂದು ಟೈಪ್ ಎ ಪೋರ್ಟ್ ಇದೆ, ಒಂದು ಟೈಪ್ ಸಿ ಪೋರ್ಟ್ ಇದೆ. ಎಲ್ಲೋಯ್ತದು ಕಳೆದೋಯ್ತು. ಇಲ್ಲಿದೆ ಟೈಪ್ ಸಿ ಪೋರ್ಟ್. ಇಲ್ಲಿ ಟೈಪ್ ಎ ಪೋರ್ಟ್ ಇದೆ, ಇಲ್ಲಿ ಟೈಪ್ ಸಿ ಪೋರ್ಟ್ ಇದೆ. ಇಲ್ಲಿ ಒಂದು ಚಿಕ್ಕ ಬಟನ್ ಇದೆ. ಈ ಬಟನ್ ಇಂದ ನಮ್ಗೆ ಇಲ್ಲಿ ಚಾರ್ಜಿಂಗ್ ಲೆವೆಲ್ ನ ಇಂಡಿಕೇಟರ್ಸ್ ಆದ್ರೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. 10,000 mAh ಅಂದ್ರೆ ಇದು ಆಲ್ಮೋಸ್ಟ್ ಒಂದು ಫೋನ್ ನ 2 ಬಾರಿ ಕಂಪ್ಲೀಟ್ ಆದ್ರೆ ಚಾರ್ಜ್ ಮಾಡಬಹುದು. ಇದು ತುಂಬಾ ಸ್ಲೀಕ್ ಡಿಸೈನ್ ಅಲ್ಲಿ ಬರುವಂತ ಪವರ್ ಬ್ಯಾಂಕ್ ಇದಾಗಿದ್ದು ಈಸಿಯಾಗಿ ಜೋಬಲ್ಲಿ ಫಿಟ್ ಆಗ್ಬಿಡುತ್ತೆ. ನಮ್ಗೆ ಕಂಪ್ಲೀಟ್ ಒಂದು 30 ವ್ಯಾಟ್ ಔಟ್ಪುಟ್ ನ ಆದ್ರೆ ಕೊಡುತ್ತೆ. ಟೈಪ್ ಎ ಇಂದ ನಮ್ಗೆ 25 ವ್ಯಾಟ್ ನ ಸಪೋರ್ಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಯಾವ್ದಾದ್ರು ಐಫೋನ್ ಆಗಿರ್ಬೋದು, ಗೂಗಲ್ ಪಿಕ್ಸೆಲ್ ಆಗಿರ್ಬೋದು, ಸ್ಯಾಮ್ಸಂಗ್ S24 ಅಲ್ಟ್ರಾ ಸೀರೀಸ್ ಈ ರೀತಿಯಾದಂತ ಫ್ಲಾಗ್ಶಿಪ್ ಫೋನ್ಸ್ ಇದನ್ನೆಲ್ಲ ಆಲ್ಮೋಸ್ಟ್ 30 ಮಿನಿಟ್ಸ್ ಅಲ್ಲಿ 50% ಚಾರ್ಜ್ ಆದ್ರೆ ಮಾಡುತ್ತೆ ಅಂತ ಇದನ್ನ ಹೇಳ್ತಾ ಇದಾರೆ. ಇದು ಸ್ಟಫ್ ಕೂಲ್ ಅಂದ್ಬಿಟ್ಟು ಒಂದು ಹೊಸ ಬ್ರ್ಯಾಂಡ್ ಇಂದ ಬರ್ತಾ ಇರುವಂತ ಪವರ್ ಬ್ಯಾಂಕ್ ಇದಾಗಿದ್ದು ನನ್ನ ಪ್ರಕಾರ ಇದು ಲೈಟ್ ವೈಟ್ ಕೂಡ ಇದೆ. ಈಸಿಯಾಗಿ ಇದನ್ನ ಎಲ್ಲಿ ಬೇಕಾದ್ರೂ ಕ್ಯಾರಿ ಸಹ ಮಾಡ್ಕೊಬಹುದು. ಇದರಲ್ಲಿ ಟೈಪ್ ಸಿ ಸಪೋರ್ಟ್ ಇದೆಯಲ್ಲ, ಈ ಟೈಪ್ ಸಿ ಅಲ್ಲಿ ನಮ್ಗೆ 30 ವ್ಯಾಟ್ ನ ಔಟ್ಪುಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದು 33 ವ್ಯಾಟ್ ಇಂದ ಚಾರ್ಜ್ ಇದು ಆಗುವಂತದ್ದು. ನಿಮ್ಮ ಹತ್ರ ಏನಾದ್ರು 33 ವ್ಯಾಟ್ ನ ಚಾರ್ಜಿಂಗ್ ಅಡಾಪ್ಟರ್ ಇದ್ರೆ ಇದನ್ನ ಈಸಿಯಾಗಿ ಚಾರ್ಜ್ ಮಾಡ್ಕೊಬಹುದು. ಇದನ್ನ ಒಂದ್ಸರಿ ಚಾರ್ಜ್ ಮಾಡೋದಕ್ಕೆ ಅಪ್ರಾಕ್ಸಿಮೇಟ್ ನನ್ನ ಪ್ರಕಾರ ಒಂದು 40 to 45 ಮಿನಿಟ್ಸ್ ಆದ್ರೆ ಟೈಮ್ ಹಿಡಿಬಹುದು. ಇದರ ಬಾಡಿ ಕಡೆ ಒಂದು ಲುಕ್ ಹಾಕೋದಾದ್ರೆ ನಮ್ಗೆ ಇಲ್ಲಿ ಚಿಕ್ಕದಾಗಿ 4 ಆಲಂಕಿಗಳನ್ನ ಆದ್ರೆ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಕ್ ಸೈಡ್ ನಮ್ಗೆ ಸ್ವಲ್ಪ ಸ್ಪೆಸಿಫಿಕೇಶನ್ ನೋಡೋದಕ್ಕೆ ಸಿಗುತ್ತೆ. ಇದ್ರ ಮೇಲೆ ನಮ್ಗೆ ಮೇಡ್ ಇನ್ ಇಂಡಿಯಾ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಇದು BIA ಸರ್ಟಿಫಿಕೇಶನ್ ಜೊತೆ ಬರುವಂತಹ ಪವರ್ ಬ್ಯಾಂಕ್ ಇದಾಗಿದ್ದು ನಮ್ಗೆ ಇದನ್ನ ಈಸಿಯಾಗಿ ಇಂಡಿಯಾದಲ್ಲಿ ಯೂಸ್ ಮಾಡಬಹುದು. ಸೊ ಮತ್ತೆ ಈ ಬಟನ್ ಅಲ್ಲಿ ನಮ್ಗೆ 4 ಇಂಡಿಕೇಟರ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಈ ಬಟನ್ ಒತ್ತಿದ ತಕ್ಷಣ ನಮ್ಗೆ ಇಲ್ಲಿ 4 ಇಂಡಿಕೇಟರ್ಸ್ ಬರುತ್ತೆ. ಈ 4ರಲ್ಲಿ 3 ಇಂಡಿಕೇಟರ್ ನ ಮಾತ್ರ ನಂಬ್ಕೊಬೇಕು. ಈ ಲಾಸ್ಟ್ ಒಂದು ಇಂಡಿಕೇಟರ್ ಇದೆಯಲ್ಲ, ಸೊ ಈ ಒಂದು ಇಂಡಿಕೇಟರ್ ನಮ್ಗೆ ಎಮರ್ಜೆನ್ಸಿ
ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ ಅಷ್ಟೇ. ಜಸ್ಟ್ ಒಂದು 10% ಚಾರ್ಜ್ ಆದ್ರೆ ಇರುತ್ತೆ. ನಾನು ಈ ಪವರ್ ಬ್ಯಾಂಕ್ ನ ಯೂಸ್ ಮಾಡಿ ನನ್ನ ಲ್ಯಾಪ್ಟಾಪ್ ಚಾರ್ಜ್ ಮಾಡಿದೆ, ನನ್ನ ಐಪ್ಯಾಡ್ ನ ಸಹ ಚಾರ್ಜ್ ಮಾಡಿದೆ, ನನ್ನ ಐಫೋನ್ 15 Pro Max ಕೂಡ ಚಾರ್ಜ್ ಮಾಡಿದೆ. ಎಲ್ಲಾನು ಇದರಲ್ಲಿ ಚಾರ್ಜಿಂಗ್ ಆದ್ರೆ ಈಸಿಯಾಗಿ ಆಗ್ತಿತ್ತು, ಸ್ವಲ್ಪ ಫಾಸ್ಟ್ ಆಗು ಸಹ ಚಾರ್ಜ್ ಆಗ್ತಿತ್ತು. ಎಲ್ಲದನ್ನು ಚೆಕ್ ಮಾಡಿದೆ. ನಾರ್ಮಲ್ ನಾವು ಆಪಲ್ ನ ಕೇಬಲ್ಸ್ ಯೂಸ್ ಮಾಡಿ ಯಾವ ರೀತಿ ಚಾರ್ಜ್ ಮಾಡ್ತೀವೋ ಅದೇ ರೀತಿ ಆದ್ರೆ ಚಾರ್ಜ್ ಆಗ್ತಿತ್ತು. ಸೊ ಇದರಿಂದ ಯಾವುದೇ ರೀತಿಯ ಪವರ್ ಡ್ರಾಪ್ ಆ ತರ ಯಾವುದಿಲ್ಲ. ಐಫೋನ್ 15 Pro Max ನಮ್ಗೆ ಆಲ್ಮೋಸ್ಟ್ 20 ವ್ಯಾಟ್ ನ ಚಾರ್ಜಿಂಗ್ ಸಪೋರ್ಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ನನ್ನ ಐಪ್ಯಾಡ್ ಕೂಡ ಆಲ್ಮೋಸ್ಟ್ 18 ವ್ಯಾಟ್ ನ ಚಾರ್ಜಿಂಗ್ ಸಪೋರ್ಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ನನ್ನ ಲ್ಯಾಪ್ಟಾಪ್ ಬಂದ್ಬಿಟ್ಟು 33 ವ್ಯಾಟ್ 32 ವ್ಯಾಟ್ ಆದ್ರೆ ತೊಗೊಳುತ್ತೆ. ಬಟ್ ಇದರಲ್ಲಿ ಬರೋದೇ 30 ವ್ಯಾಟ್ ನ ಔಟ್ಪುಟ್. ಅದು ಸಹ ಒಂದು ಒಳ್ಳೆ ಸ್ಪೀಡ್ ಅಲ್ಲಾದ್ರೆ ಚಾರ್ಜ್ ಆಗ್ತಿತ್ತು. ಮತ್ತೆ ಇದೇ ಟೈಪ್ ಎ ಕನೆಕ್ಟರ್ ಇಂದ ಮತ್ತೆ ಸೇಮ್ ಡಿವೈಸಸ್ ನನ್ನ ಲ್ಯಾಪ್ಟಾಪ್ ಮತ್ತೆ ಐಪ್ಯಾಡ್ ಮತ್ತೆ ಫೋನ್ಗಳನ್ನ ಸಹ ನಾನು ಚಾರ್ಜ್ ಮಾಡಿದೆ. ಎಲ್ಲಾನು ಇದರಲ್ಲಿ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇತ್ತು. ಸೊ ಎಲ್ಲಾನು ಚಾರ್ಜಿಂಗ್ ಸ್ಪೀಡ್ ಎಲ್ಲ ಓಕೆ ತರಾನೇ ಇದೆ. ಇವನ್ ನೀವು ಇದನ್ನ ಏನಾದ್ರು ಸ್ಟಡಿ ಲ್ಯಾಂಪ್ಗೆ ಏನಾದ್ರು ಯೂಸ್ ಮಾಡ್ಬೇಕಂದ್ರೆ ಇದಕ್ಕೊಂದು ಚಿಕ್ಕ ಅಡಾಪ್ಟರ್ ಬರುತ್ತೆ. ಆ ತರದ್ದು ಟೈಪ್ ಎ ಅಡಾಪ್ಟರ್ದು ಒಂದು ಚಿಕ್ಕದ ಲೈಟ್ ಬರುತ್ತೆ. ಆ ಲ್ಯಾಂಪ್ ನು ಸಹ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ನೀವು ಎಲ್ಲಿ ಸ್ಟಡಿ ಲ್ಯಾಂಪ್ ಆಗೋದು ಇದನ್ನ ಯೂಸ್ ಮಾಡಬಹುದಾಗಿದೆ. ಇದರಲ್ಲಿ ಬರೀ ಐಫೋನ್ಗಳೇ ಅಲ್ಲ, ನನ್ನ ಮೋಟೋರೋಲಾ ಫೋನ್ ಕೂಡ ಚಾರ್ಜ್ ಮಾಡಿದ್ದೀನಿ. ಮೋಟೋರೋಲಾ ಫೋನ್ ಕೂಡ ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ನೇ ಸಪೋರ್ಟ್ ಆದ್ರೆ ಮಾಡ್ತಿತ್ತು. ಇದರಲ್ಲಿ ನನ್ನ ಮೋಟೋ ಚಾರ್ಜಿಂಗ್ 20 ವ್ಯಾಟ್ ಅಷ್ಟೇ ಸಪೋರ್ಟ್ ಮಾಡೋದು. ಸೊ ಅಷ್ಟೇ ಚಾರ್ಜ್ ಆದ್ರೆ ಸಪೋರ್ಟ್ ಮಾಡ್ತಾ ಇತ್ತು. ಸೊ ಇದನ್ನ ನಾನು ಕ್ಯಾಮ್ರಾಗೂ ಯೂಸ್ ಮಾಡಿದ್ದೀನಿ. ಕ್ಯಾಮ್ರಾಗೂ ಸಹ ನನಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗ್ಲಿಲ್ಲ. ಈ ಪವರ್ ಬ್ಯಾಂಕ್ ನ ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡಬಹುದಾಗಿದೆ. ಇದು ಬಂದ್ಬಿಟ್ಟು ಸ್ಟಫ್ ಕೂಲ್ ಬ್ರ್ಯಾಂಡ್ ಇಂದು ಮೆಗಾ 2 ಅಂತ. ಇದು ಹೊಸ ಮಾಡಲ್. ಇದಕ್ಕೆ ಮುಂಚೆ ಇನ್ನೊಂದು ಮಾಡಲ್ ಇತ್ತು. ಸೊ ಆ ಮಾಡಲ್ ನ ನೀವೇನು ಪರ್ಚೇಸ್ ಮಾಡೋದೇನು ಬೇಕಾಗಿಲ್ಲ, ಅದು ಸ್ವಲ್ಪ ಹಳೆ ಡಿಸೈನ್ ಆಗೋಯ್ತು. ಸೊ ಇದಾಗಿತ್ತು ಡೈಮಂಡ್ಸ್ ಇವತ್ತಿನ ಈ ಚಿಕ್ಕ ಪವರ್ ಬ್ಯಾಂಕ್ ನ ಕತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಸ್ ಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದರಲ್ಲಿ ನಿಮ್ಗೆ ಏನಾದ್ರು ಇನ್ನೂ ಡೌಟ್ಸ್ ಇದ್ರೆ ನನಗೆ ಕಾಮೆಂಟ್ ಮಾಡಿ, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಜೊತೆ ಆದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.